ನಮಸ್ಕಾರ ವೀಕ್ಷಕರೇ, ಎಸ್ಎಂ ಸುದ್ದಿಮಿತ್ರ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬಾಗಲಕೋಟೆ ಜಿಲ್ಲೆ ಬಿಳಗಿ ತಾಲೂಕಿನ ತೆಗ್ಗಿ ಗ್ರಾಮದ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ನಡೆದ ಈ ಕಾರ್ಯಕ್ರಮ. ತೆಗ್ಗಿ ಗ್ರಾಮದ 5 ಜನ ಮತ್ತು ಇನಾಂ ಹಂಚಿನಾಳ ಗ್ರಾಮದಲ್ಲಿ ಒಬ್ಬ ಆಯ್ಕೆಲಾಗಿದ್ದಾರೆ. ತೆಗ್ಗಿ ಗ್ರಾಮದಲ್ಲಿ ಅಗ್ನಿವೀರರಾಗಿ ಆಯ್ಕೆಯಾದವರು ವಿಠಲ ಸಿದ್ದಪ್ಪ ಕೂಡಗಿ, ದಿಗಂಬರಿ ಕೋಟಿ, ಲಕ್ಷ್ಮಣ್ ಮುತ್ತು ಗೋಡನ್ನವರ್, ರಮೇಶ್ ಹನುಮಂತ್ ಉಪ್ಪಾರ್, ಕೃಷ್ಣ ರವಿ ಲಮಾಣಿ ಹಾಗೂ ಇನಾಂ ಹಂಚಿನಾಳ ಗ್ರಾಮದ ಅನಿಲ್ ತಂಬಾಕದ ಇವರು ಅಗ್ನಿವೀರರಾಗಿ ಆಯ್ಕೆಯಾಗಿದ್ದಾರೆ. ಮಾಜಿ ಸೈನಿಕರ ಅಖಿಲ ಕರ್ನಾಟಕ ಬೀಳಗಿ ಘಟಕದ ಅಧ್ಯಕ್ಷರಾದ ಶ್ರೀ ಮಲ್ಲು ಕುಮಾರ್ ದೇಸಾಯಿ, ಕಾರ್ಯದರ್ಶಿ ಜಗದೀಶ್ ಶೀಕಲವಾಡಿ, ಖಜಾಂಚಿ ಎಂಎಂ ತಾಂಬೋಳೆ, ವಿಠಲ್ ತೆಗ್ಗಿ, ಲಾಲ್ಸಾಬ್ ನದಾಫ್, ಲಕ್ಷ್ಮಣ್ ಧರೇಗುಂಡ, ಸುರೇಶ್ ಉಪ್ಪಾರ, ಲಕ್ಷ್ಮಣ್ ಹರದೋಳಿ, ಯಲ್ಲಪ್ಪ ಬಬಲೇಶ್ವರ್, ಸನಗೋಡ ತೆಗ್ಗಿ ಈ ಮಾಜಿ ಸೈನಿಕರು ಅಗ್ನಿವೀರರಾಗಿ ಆಯ್ಕೆಯಾದವರಿಗೆ ಸನ್ಮಾನ ಮಾಡುವುದರ ಮೂಲಕ ಹಾಗೂ ಧೈರ್ಯ, ಸಾಹಸ ಎಲ್ಲವನ್ನೂ ಮಾಡಿ ಮುನ್ನುಗ್ಗುವ ಕೆಲಸ ಮಾಡಿ ಇವತ್ತಿನಿಂದಲೇ ಡಿಸಿಪ್ಲಿನ್ ಆಗಿರಿ ಎಂದು ತಿಳಿಸಿ ಹೇಳಿದರು. ಮಾಜಿ ಸೈನಿಕರ ಅಖಿಲ ಕರ್ನಾಟಕ ಬೀಳಗಿ ಘಟಕದ ಅಧ್ಯಕ್ಷರಾಗಿ ಮಲ್ಲು ಕುಮಾರ್ ದೇಸಾಯಿ ಮಾತನಾಡಿ ಮತ್ತು ವಿಠಲ್ ತೆಗ್ಗಿ ಮಾಜಿ ಅಖಿಲ ಕರ್ನಾಟಕ ಬೀಳಗಿ ಘಟಕ ಸದಸ್ಯರು ಮಾತನಾಡಿದರು ಮತ್ತು ಸುರೇಶ್ ಉಪ್ಪಾರ್ ಮಾತನಾಡಿದರು. ಈ ಕಾರ್ಯಕ್ರಮ ಸನ್ಮಾನಿಸುವ ಮೂಲಕ ಅದ್ಧೂರಿಯಾಗಿ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಸಾಹೇಬರು ಇಲ್ಲಿ ನಮ್ಮ ಅಧ್ಯಕ್ಷರಿದ್ದಾರೆ. ಈ ಒಂದು ಕಾರ್ಯಕ್ರಮನ ನಾವು ಬಹಳ ಅದ್ದೂರಿಯಾಗಿ ನಮ್ಮ ಬಾಗಲಕೋಟೆ, ನಮ್ಮ ಬಿಳಗಿ ತಾಲೂಕದಲ್ಲಿ ಎಷ್ಟು ಸೈನಿಕರು ಇದ್ದಾರಲ್ಲ ಅವ್ರನ್ನೆಲ್ಲ ಕರೆಸಿಕೊಂಡು ಅವರಿಗೆ ನಾವು ಬಿಳಗಿಯಲ್ಲಿ 185 ಮಂದಿನ ನಮಗೆ ಲಿಸ್ಟ್ ಪ್ರಕಾರ ಬಂದದಂದ್ರೆ 185 ಯುವಕರದ್ದು ನಮಗ ಲಿಸ್ಟ್ ಸಿಕ್ಕದ. ಇನ್ನು ಸಾಕಷ್ಟು ಯುವಕರದಾರು ಏನೋ ನಾವು ಅದ್ದೂರಿಯಾಗಿ ಮಾಡಬೇಕನ್ನುವಷ್ಟರಲ್ಲೇ ಇವರಿಗೆ ಇಮಿಡಿಯೇಟ್ಲಿ ಜಾಯಿನ್ ಆಗಬೇಕು. ಎಲ್ಲೆಲ್ಲಿ ಆರ್ಟಿಲರಿ ಸೆಂಟರ್, ಹೈದರಾಬಾದ್, ಮದ್ರಾಸ್ ರೆಜಿಮೆಂಟ್, ಮರಾಠ ಲೈಟ್ ಇನ್ಫೆಂಟ್ರಿ ಮತ್ತು ರೆಜಿಮೆಂಟ್, ಇದು ಸಿಗ್ನಲ್ ರೆಜಿಮೆಂಟ್ ಆಯ್ತು, ಆರ್ಡಿನೆನ್ಸ್ ರೆಜಿಮೆಂಟ್ ಆಯ್ತು, ಸಾಕಷ್ಟು ಯೂನಿಟ್ದಲ್ಲಿ ಇವರೆಲ್ಲರೂ ಸೆಲೆಕ್ಷನ್ ಆಗಿ ಕೊಟ್ಟಿದ್ದಾರೆ. ಇವತ್ತೇ ಹೋಗ್ಬೇಕು ಕೆಲವು ಜನ. ಹಿಂಗಾಗಿ ನಮ್ಗೆ ಅದ್ದೂರಿಯಾಗಿ ಮಾಡ್ಲಿಕ್ಕೆ ಅವಕಾಶ ಸಿಗಲಿಲ್ಲ. ಆದ್ರೂ ಕೂಡ ನಮ್ಮ ಹತ್ರ ಕರಿಸ್ಟೇಷನ್ ಇವರಿಗೆ ಒಳ್ಳೆ ರೀತಿಯಿಂದ ಕಾರ್ಯಕ್ರಮ ಮಾಡ್ಲಿಕ್ಕೆ ನಮ್ಮಿಂದ ಆಗಲಿಲ್ಲ. ಅದ್ರಗೋಸ್ಕರ ಇವರು ಊರಲ್ಲಿ ಹೋಗಿ ಮೊನ್ನೆ ಬೆಳಗಿಯಲ್ಲಿ 9 ಜನ ಆಗಿದ್ರು, 9 ಜನಕ್ಕೆ ಮಾಡಿದೀವಿ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ. ಅದೇ ರೀತಿಯಾಗಿ ನಿನ್ನೆ ಸಾಯಂಕಾಲ ಕೃಷ್ಣಾದಲ್ಲಿ ಆಯ್ತು. ಅದಕ್ಕಿಂತ ಮುಂಚಿತವಾಗಿ ನಾವು ಗಿರ್ಸಾಗರದಲ್ಲಿ ಮಾಡಿದ್ದೀವಿ. ಇವತ್ತಿನ ದಿವಸ ತೆಗ್ಗಿ ಗ್ರಾಮಕ್ಕೆ ಒಂದು ಇಟ್ಕೊಳ್ಳೋಂತ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮ. ಅದ್ರಗೋಸ್ಕರ ಇಮಿಡಿಯೇಟ್ಲಿ ಮುಂಜಾನೆ ಹೇಳಿದ್ವಿ ಸುರೇಶ್ ಉಪ್ಪಾರ್ ಅವರಿಗೆ. ಅವ್ರು ಹೇಳಿದ್ಮ್ಯಾಗ ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡಿ ಒಳ್ಳೆ ಒಂದು ಈ ಕಾರ್ಯಕ್ರಮ ಎಷ್ಟೋ ಚಿಕ್ಕದಾದ್ರೂ ದೊಡ್ಡದಂತ ನಾ ತಿಳ್ಕೊತೀನಿ. ಯಾಕಂದ್ರೆ ಈ ಚಿಕ್ಕದಾದ ಒಂದು ಕಾರ್ಯಕ್ರಮ ಐತಲ್ಲ, ಮುಂದಿನ ಈ ಗ್ರಾಮದ ಯುವಕರಿಗೆ ಒಂದು ಒಳ್ಳೆ ದಾರಿ ಹಿಡಿಲಿಕ್ಕೆ ಇದೊಂದು ದೊಡ್ಡ ಒಂದು ಕಾರ್ಯಕ್ರಮ ಅಂತ ನಾನು ತಿಳ್ಕೊತೀನಿ. ಅದಕ್ಕೋಸ್ಕರ ಈ ಊರಿನ ಹಿರಿಯರು ಇಲ್ಲೇ ಇದ್ದಾರೆ ಮತ್ತು ಇಲ್ಲೇ ನಮ್ಮ ಯುವಕರ ಬಗ್ಗೆ ಒಂದೆರಡು ಮಾತುಗಳನ್ನ ಆಡ್ಬೇಕಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಪುಚ್ಚನೂರ್ ಸರ್ ಹತ್ರ ಊಟಿಗೆ ಹೋಗಿದ್ದಂದ್ರೆ ಮತ್ತೆ ಇವ್ರು ಸರ್ ನಾಸಿಕ್ ಇದ್ರು. ಅವಾಗ ನಾಸಿಕ್ ಒಂದು 2-3 ಸಲ ಫಿಸಿಕಲ್ ಆಯ್ತು. ಆ ನಂತರ ಆನಂದ್ ಬಿದ್ರಿ ಮತ್ತು ನಮ್ಗೆ ಸುರೇಶ್ ಉಪ್ಪಾರ್ ಅವರೆಲ್ಲ ಕೂಡಿ ಅಡ್ಡಾಡಿ ಎಕ್ಸಾಮ್ ಅಟೆಂಡ್ ಅದು ನಮಗೂ ಆಗ್ಲಿಲ್ಲ ಅನಿವಾರ್ಯ. ಯಾಕಂದ್ರೆ ನಮ್ಮ ಸೇವೆ ಇಲ್ಲೈತಿ, ಅಲ್ಲಿ ಅವಕಾಶ ನಮಗೆ ಸಿಗ್ಲಿಲ್ಲ. ಅದಕ್ಕಾಗಿ ನನಗೆ ಆರ್ಮಿ ಅಂದ್ರೆ ಭಾಳ ಇಷ್ಟ. ಅಂದ್ರೆ ಪೊಲೀಸ್ಗಿಂತ ಹೆಚ್ಚು ನನಗೆ ಗೌರವ ಹೋಗೋದು ಆರ್ಮಿ. ಯಾಕಂದ್ರೆ ಇನ್ನು ಈಗ ಸದ್ಯ ಹುಡುಗರಿಗೆ ಸೆಲೆಕ್ಷನ್ ಆದ್ರೆ ನಮ್ಗೆ ಅತ್ಯುತ್ತಮ ತೆಗ್ಗಿ ಹೆಸರನ್ನು ಗೌರವ ತರಬೇಕಂತೇಳಿ ನಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ವಿನಂತಿಯನ್ನು ಧನ್ಯವಾದಗಳು. ಎಷ್ಟೋ ಯುವಕರು ಇಲ್ಲಿ ಸರ್ ಮುಂದ್ಗಡೆ ಅದಾರ, ಸಾಕಷ್ಟು ದೊಡ್ಡವರು. ಅಂದ್ರೆ ಓದಬೇಕು, ನಾವು ಮುಂದೆ ಹೋಗ್ಬೇಕು ಅನ್ನೋ ಛಲ ಬಾಳ ಇತ್ತು. ಇವತ್ತಿನ ಛಲ ಎಲ್ಲಿ ಅಂತಂದ್ರೆ ತಾಂಡ್ಯದ ಕಡೆ ಮತ್ತು MSI ಕಡೆ ಜಾಸ್ತಿ ಆಗ್ತಾ ಇದೆ. ನನ್ನ ವಿನಂತಿ ಪೂರ್ವಕವಾಗಿ ಕೈ ಮುಗಿದು ಕೇಳ್ಕೊತೀನಿ ತಮ್ಮಲ್ಲಿ ದೊಡ್ಡವ್ರ ಹತ್ತಾರ. ಯಾಕಂದ್ರೆ ಯುವಕರು ಕೆಡಬೇಕಾದ್ರೆ ದೊಡ್ಡವ್ರು ನಾವು ಸರಿ ಇರ್ಬೇಕು. ನಾವು ಸರಿ ಇದ್ರೆ ಮಾತ್ರ ಯುವಕರು ಚೆನ್ನಾಗಿರ್ತಾರೆ ಅನ್ನೋದು ಈ ಮಾತು. ಯಾಕಂದ್ರೆ ಯುವಕರು ಕೆಡಬಾರ್ದು, ನಮ್ಮ ಊರ ಹೆಸರು ಕೆಡಬಾರ್ದು ಅನ್ನೋ ಉದ್ದೇಶದಿಂದ ಈ ಯುವಕರಿಗೆ ಏನಿಲ್ಲ ಆರ್ಮಿಯಲ್ಲಿ ಸೆಲೆಕ್ಷನ್ ಆಗಿದ್ದಾರಲ್ಲ, ಈ ಯುವಕರು ನೋಡಿ ನಾನು ಮುಂದೆ ಹೋಗ್ಬೇಕಲ್ಪ, ನಾನು ಇಂಥ ಒಂದು ಮಿಲಿಟರಿಗೆ ನಾನು ಸೇರ್ಬೇಕಲ್ಲ ಅಂತ ಒಂದು ಉದ್ದೇಶ ಇಟ್ಕೊಂಡು ನಾವೆಲ್ಲ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿವಿ. ಯಾಕಂದ್ರೆ ಯಾವುದೇ ಊರಲ್ಲಿ ಇವತ್ತು ನೀವು ಆಲ್ಮೋಸ್ಟ್ 75% ಯುವಕರು ಚಟಕ್ಕೆ ಬಲಿಯಾಗಿದ್ದಾರೆ. ನಾನೇನು ಹೇಳಬೇಕಾಗಿಲ್ಲ ತಮಗೆ, ತಾವು ಮುಂದೆ ನೋಡ್ತಿದ್ರಿ. ಇವತ್ತೇ MSI ಮುಂದಾಯ್ತು, ಎಲ್ಲಾದ್ರೂ ಇಂಥ ಅಂಗಡಿ ಮುಂದೆ ವಯಸ್ಸಾದವ್ರು 20ರಿಂದ
20 ರಿಂದ 30 ವರ್ಷದ ಒಳಗಡೆ ಇದ್ದವರೇ ಇರ್ತಾರ. ಯಾಕಂದ್ರೆ ವಯಸ್ಸಾದವ್ರು ಇರುವುದಿಲ್ಲ. ಯಾಕಂದ್ರೆ ಮರ್ಯಾದಲ್ಪ ನಮ್ದು ಹುಡುಗರು ಮುಂದಲ್ಲಿ ಹೋಗಿ ತಗೊಳ್ಳೋದು ಕುಡಿಯೋದು ಸರಿ ಅಲ್ಲ ಅಂತೇಳಿ ಇವತ್ತಿನ ದಿವಸ ಸಾಕಷ್ಟು ಹುಡುಗರು ಇರ್ತಾರೆ. ಆದ ಕಾರಣ ಅಂತ ಒಂದು ಚಟಕ್ಕೆ ಬಲಿಯಾಗಬಾರದು. ಯುವಕರು ಇವತ್ತಿನ ಏನ್ ನಮ್ಮ ತೆಕ್ಕಿ ಗ್ರಾಮದ 7 ಜನ ಒಂದು ಸೈನ್ಯಕ್ಕೆ ಭರ್ತಿ ಆಗಿದ್ದಾರಲ್ಲ, ಇವರನ್ನು ನೋಡಬೇಕು, ನಾನು ಹೋಗ್ಬೇಕಪ್ಪ, ನಾನು ಒಂದು ಸೈನ್ಯದಲ್ಲಿ ಸೇರಬೇಕು, ನಾನು ಒಂದು ಒಳ್ಳೆ ನಮ್ಮ ಊರು ಹೆಸರು ತರಬೇಕು, ನಾನು ಒಂದು ಒಳ್ಳೆ ಮಾದರಿಯಾಗಿರ್ಬೇಕು ಅನ್ನೋ ಉದ್ದೇಶದಿಂದಲೇ ಇವರು ನೋಡಿ ಮತ್ತೊಬ್ರು ಯುವಕರು ಕಲಿಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘನ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಆದ ಕಾರಣ ಈ ಒಂದು ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಊರಿನ ಆರಾಧ್ಯ ದೇವರಂತ ಸೋಮಲಿಂಗೇಶ್ವರನ ಮರದಲ್ಲಿ ನಿಲ್ಲಿತ ವೇದಿಕೆ ಮೇಲೆ ಆಶೀರ್ವಾದಂತ ತೆಗ್ಗಿ ಗ್ರಾಮದ ಗುರಿಯರೇ, ಅಕ್ಕ ತಂಗಿಯರೇ, ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಎಲ್ಲ ಸದಸ್ಯರೇ, ಇವತ್ತಿನ ದಿವಸ ಅಗ್ನಿವೀರಲ್ಲಿ ಸೆಲೆಕ್ಷನ್ ಆಗಿ ಒಂದು ಭಾರತ ಮಾತೆಯ ಸೇವೆ ಸಲ್ಲಿಸಲು ಹೊರಟಂತ ಎಲ್ಲ ಅಗ್ನಿವೀರರಿಗೂ ನನ್ನ ಅನಂತ ಧನ್ಯವಾದಗಳು. ತಮಗೆಲ್ಲರಿಗೆ ಒಂದು ಮಾತು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಅಗ್ನಿವೀರ ಅಂದರೆ ಏನು, ಅಗ್ನಿವೀರದಲ್ಲಿ ನೀವು ಏನು ಮಾಡಬೇಕು, ಮುಂದೆ ಏನು ಮಾಡಿದ್ರೆ ಏನು ಆಗ್ತದೆ ಅನ್ನೋದಂತ ಒಂದು 2 ಮಾತು ಹೇಳ್ತೀನಿ. ಅಗ್ನಿವೀರ ಅಂದ್ರೆ ಟೋಟಲ್ ಅದು 4 ವರ್ಷ. 4 ವರ್ಷದಲ್ಲಿ 6 ತಿಂಗಳು ಟ್ರೈನಿಂಗ್ ಇರ್ತದೆ. ಮುಂದೆ 3.5 ವರ್ಷ ನಿಮ್ಗೆ ಫ್ರೀ ಟೈಮ್ ಇರ್ತದೆ. ಅಲ್ಲಿ 6 ತಿಂಗಳು ಟ್ರೈನಿಂಗ್ ಮುಗಿದ ನಂತರ ಆಯಾ ನಿಮಗೆ ಎಲ್ಲಿ ಹೋಗ್ಬೇಕು ಯೂನಿಟಿಗೆ ಪೋಸ್ಟಿಂಗ್ ಕಳಿಸ್ತಾರೆ. ಅಲ್ಲಿ ಹೋದ ನಂತರ ನೀವು ಪ್ರತಿ ವರ್ಷ ನಿಮ್ದು ಒಂದು ಎಕ್ಸಾಮ್ ಆಗ್ತದೆ. ಆ ಎಕ್ಸಾಮ್ದಲ್ಲಿ ತಾವು ಸರಿಯಾಗಿ ಅದನ್ನ ಪಾಸ್ ಆಗಬೇಕು. ಪ್ರತಿ ವರ್ಷ ಎಕ್ಸಾಮ್ ಇರ್ತದೆ. 3 ವರ್ಷ 4ನೇ ವರ್ಷ ಎಕ್ಸಾಮ್ದಲ್ಲಿ ನಿಮ್ದು ಪ್ರತಿ ವರ್ಷದಲ್ಲಿ ಎಷ್ಟು ನೀವು ಮಾರ್ಕ್ಸ್ ಕೌಂಟ್ ಆಗಿದೆ ಅದರಂತೆ ನಿಮ್ಗೆ ಸೆಲೆಕ್ಷನ್ ಆಗ್ತದೆ. ಈ ಗೌರ್ಮೆಂಟ್ ಏನ್ ಮಾಡಿದೆ ಅಂದ್ರೆ ಮೊದಲ 100% 100 ಜನ ನೀವೇನ್ರ ಅಗ್ನಿವೀರ ಇದ್ರಂದ್ರೆ 25% ಇಟ್ಕೋಬೇಕು, 75% ಮನಿ ಕಳಿಸ್ಬೇಕು ಅನ್ನೋದು ಕಾಯ್ದೆ ಇತ್ತು. ಈಗ ಗೌರ್ಮೆಂಟ್ ಒಂದು ಬದಲಿ ಮಾಡ್ಲಿಕ್ಕೆ ಹತ್ತಿದೆ. ಅದನ್ನ 75% ಅಲ್ಲಿ ಸೈನಿಕರ ಸೇವೆ ಸಲ್ಲಿಸಲು ಇಟ್ಕೋಬೇಕು, 25% ಮನಿ ಕಳಿಸ್ಬೇಕು ಅನ್ನೋದು. ದಯವಿಟ್ಟು ನೀವೇನು ಹೊಂಟಿರಿ ನೀವೆಲ್ಲರೂ 25 ವರ್ಷಗಳಲ್ಲಿ ಹೆಚ್ಚಿಗೆ ಸರ್ವಿಸ್ ಅನ್ನು ಮಾಡಿ ನೀವೇನು ಹೋಗ್ತಾ ಇದ್ದೀರಲ್ಲ, ತೆಗ್ಗಿ ಒಂದು ಮಾದರಿ ಆಗ್ಬೇಕು. ನೋಡಪ್ಪ, ಅಗ್ನಿವೀರಕ್ಕೆ ಹೋಗಿದ್ದಾರೆ, ಅವರು 3 ವರ್ಷ 4 ವರ್ಷದಲ್ಲಿ ವಾಪಸ್ ಬರಲಿಲ್ಲ, ಅವ್ರು ಪೂರ್ತಿ 25 ವರ್ಷ ಬಂದಿದ್ದಾರೆ ಅಂತೇಳಿ ಹೆಸರು ಕಳಿಸ್ಬೇಕು. ಅದೇ ಹೆಸರು ನಿಮ್ಮ ತಾಯಿ ತಂದೆಯವರು ಎಷ್ಟು ಕಷ್ಟಪಟ್ಟು ನಿಮ್ಮನ್ನ ವಿದ್ಯಾಭ್ಯಾಸ ಮಾಡಿಸಿದ್ದಾರೆ, ಅದನ್ನೆಲ್ಲ ಉಳಿಸ್ಕೊಳ್ಬೇಕು. ದುಷ್ಟ ಚಟಕ್ಕೆ ಬಲಿಯಾಗಬೇಡ್ರಿ. ಮೊಬೈಲ್ ಅನ್ನು ಕಡಿಮೆ ಮಾಡ್ರಿ. ಅಲ್ಲಿ ಸೀನಿಯರ್ ಜೂನಿಯರ್ ಅನ್ನುವಂಥದ್ದು ಬಹಳ ಇರುತ್ತೆ. ಆರ್ಮಿಯಲ್ಲಿ ಒಂದು ಡಿಸಿಪ್ಲಿನ್ ಇರ್ತದೆ. ಆ ಡಿಸಿಪ್ಲಿನ್ ನೀವೆಲ್ಲರೂ ಇದು ಆಗಬೇಕು. ಅದಕ್ಕೆ ಯಾಕೆ ಹೇಳ್ತಂದ್ರ ರೊಕ್ಕದ ಬೆಲೆ ಯಾವಾಗ ಗೊತ್ತಾಗತ್ತೆ ಗೊತ್ತಾನೆ? ನಾವು ಕೈಯಾಗಿಂದು 10 ರೂಪಾಯಿ ಕಳ್ಕೊಂಡ್ ಮ್ಯಾಗ ರೊಕ್ಕದ ಬೆಲೆ ಏನು ಅನ್ನೋದು ಗೊತ್ತಾಗತ್ತೆ. ರೊಕ್ಕಕ್ಕೆ ಅದನ್ನಂತೂ ಹೆಂಗ್ ಇರ್ಬೇಕಪ್ಪ ಅನ್ನುವಂಥದ್ದು ನೀವು ಅಲ್ಲಿ ಸೀನಿಯರ್ ಇಂದ ಕಲ್ಕೋಬೇಕು. ಕಲ್ಕೊಂಡ್ ನೀವು ಪೂರ್ತಿ 25 ವರ್ಷ ಮಾಡಿ ಇದು ಮಾಡಬೇಕು. ಇಲ್ಲ ನೀವು 4 ವರ್ಷದಾಗ ಬರಬೇಕು, 4 ವರ್ಷ ಮುಗಿಸಿ ಬಂದ್ರೆ ನಾವು ಹಳೆ ಇದನ್ನ ನೌಕರಿ ಮಾಡಬೇಕು, ಅದನ್ನ ಮಾಡ್ಬೇಕಂದ್ರ ಅದೊಂದು ಇದು ಆಗುದಿಲ್ಲ. ಯಾಕೆ ಆಗುದಿಲ್ಲ ಅಂದ್ರೆ 4 ವರ್ಷದ ನೋಡಿಗೆ 4 ವರ್ಷ ಬಂದ್ಬಿಡುತ್ತೆ. ಬಂದ ಕೂಡಲೇ ನೀವು ಏನ್ ಮಾಡ್ಲಿಕ್ಕೆ ಗೊತ್ತೀನಿ, ಅಲ್ಲೇ ಇಲ್ಲೇ ನೀನ್ ನೌಕರಿಗೆ ಅಲ್ಲಾಡುವಂತ ಪರಿಸ್ಥಿತಿ ಬರ್ತೈತಿ. ಅದಕ್ಕಿಂತ ಬೆಸ್ಟ್ ಒಳ್ಳೆ ಒಂದು ಇದು ಮಾಡ್ರಿ. ಮಾಡಲಿ ಪೂರ್ತಿ ನೀವು 25 ವರ್ಷ ಪೂರ್ತಿ ಸರ್ವಿಸ್ ಮಾಡಿ ಫುಲ್ ಪೆನ್ಷನ್ ತಗೊಂಡು ಬರುವಂತ ಪ್ರಯತ್ನ ಮಾಡ್ರಿ. ನಾನು ಹೇಳಿದ್ದೆ, ನೀವು ಟ್ರಿಕ್ಸ್ ಯೂಸ್ ಮಾಡಿದ್ರೆ ಅಂದ್ರೆ ಆರ್ಮಿಯಲ್ಲಿ ನೀನ್ 25-30 ವರ್ಷ ಮಾಡಿ ನೀವು ಬರ್ತೀನಿ. ಯಾಕಂದ್ರೆ ಹೇಳ್ತೇನೆ, ಅಲ್ಲಿ ಹೋದ್ರೆ ಅಂದ್ರೆ ಯಾರು ನಿಮ್ಗೆ ಟ್ರೈನಿಂಗ್ ಆಗತ್ತೆ, 6 ತಿಂಗಳು ಬೇಸಿಕ್ ಟ್ರೈನಿಂಗು, 3 ತಿಂಗಳು ನಿಮ್ಗೆ ಟ್ರೈನಿಂಗ್ ಆಗತ್ತೆ. ಇಬ್ರು ಮರಾಠ ಲೈಟ್ ಇನ್ಫೆಂಟ್ರಿ ಬೆಳಗಾವದಲ್ಲೇ ನಿಮ್ಗೆ ಟ್ರೈನಿಂಗ್ ಆಗತ್ತೆ. ಇಬ್ಬರದು ಮರಾಠ ಲೈಟ್ ಇನ್ಫೆಂಟ್ರಿ ಬೆಳಗಾವದಲ್ಲಿ ಇಬ್ಬರು ಟ್ರೈನಿಂಗ್ ಆಗತ್ತೆ. ಇನ್ನು ಇಬ್ಬರದು ವೆಲ್ಲಿಂಗ್ಟನ್ ತಮಿಳುನಾಡದಲ್ಲಿ ಐತಿ, ಮಡ್ರಾಸ್ ರೆಜಿಮೆಂಟ್ ಅಂತ ಹೇಳಿ. ಇವು ಇನ್ಫೆಂಟ್ರಿ, ಮಡ್ರಾಸ್ ರೆಜಿಮೆಂಟ್ ಮತ್ತು ಮರಾಠ ಲೈಟ್ ಇನ್ಫೆಂಟ್ರಿ. ಇವು ಇನ್ಫೆಂಟ್ರಿ ಒಪ್ಪಂದು ಮಾತ್ರ ಹೈದರಾಬಾದ್ ಆರ್ಟಿಲರಿ ಸೆಂಟರ್ ಹೈದರಾಬಾದ್.
ಕೋಟಿ ಅವರು ಇವರು ಹೌದು ಹಾ. ನಿಮಗೊಂದು ಮಾತು ಹೇಳ್ತೀನಿ, ಸೀನಿಯರ್ ಇರ್ತಾರಲ್ಲ ಮಿಲಿಟರಿಯಲ್ಲಿ, ನಿಮ್ ಮೇಲೆ ಸೀನಿಯರ್ ಇರ್ತಾರಲ್ಲ, ಅವ್ರಿಗೇನು ಅವ್ರ ಜೊತೆ ಹೊಂದ್ಕೊಂಡು, ಮಿಲಿಟರಿಯಲ್ಲಿ ಏನು ಡಿಸಿಪ್ಲಿನ್ ಅಂದ್ರೆ ಡಿಸಿಪ್ಲಿನ್, ಮಿಲಿಟರಿಯಲ್ಲಿ ಡಿಸಿಪ್ಲಿನ್ ಇಲ್ಲ ಅಂದ್ರೆ ನಿಮಗೆ ನಮಗೆ ಇಲ್ಲಿ ಅವ್ರಿಗಂತೂ ವ್ಯತ್ಯಾಸ ಇರುವುದಿಲ್ಲ. ಡಿಸಿಪ್ಲಿನ್ ಅಂದ್ರೆ ಮೇನ್ ಆರ್ಮಿಯಲ್ಲಿ ಇರೋದು. ನೀವು ದೊಡ್ಡವ್ರ ಜೊತೆ ಏನ್ ಸೀನಿಯರ್ ಹೇಳ್ತಿರ್ತಾರಲ್ಲ, ಯಾವುದೇ ಕೆಲಸ ಆಗಲಿ ಏನಾಗಲಿ ರೆಸ್ಪೆಕ್ಟ್ ದಿಂದ ಕೊಟ್ಟು ಕೇಶನ್ ರೆಸ್ಪೆಕ್ಟ್ ದಿಂದ ನೀವು ವರ್ಕ್ ಮಾಡಬೇಕು. ಯಾವುದೇ ನಿಮ್ ಡ್ಯೂಟಿ ಆಯ್ತು, ಬಂದೂಕ್ ತಗೊಂಡು ಡ್ಯೂಟಿ ಮಾಡೋದಾಯ್ತು, PPT ಆಯ್ತು, WT ಆಯ್ತು, ಫೈರಿಂಗ್ ಕಾಂಪಿಟೇಷನ್ ಆಯ್ತು, ಎಲ್ಲದರಲ್ಲಿ ನೀವು ಬೇಕಾಕೊಂಡಿರ್ಬೇಕು. ಅರ್ಥ ಆಯ್ತು ನಾ ಹೇಳುದು? ನೀವು ಮೇಲಿನ ಅಧಿಕಾರಿ ಜೊತೆ ನೀವು ಕೆಲಸ ಮಾಡುದು, ಅವ್ರ ಜೊತೆ ಇದು ಅಂದ್ರೆ ಅವ್ರ ಜೊತೆ ಹೇಳಿ ಕೆಲಸ ಮಾಡುದಿಲ್ಲ, ನೀನು ಕಟ್ಟು ಹೊಡಿದು ಮಾಡಿದೆ ಅಂತ ತಿಳ್ಕೊ, ನೀನ್ 4 ವರ್ಷ ಸರ್ವಿಸ್ ಇರ್ತಂತ ನೀನ್ ತಿಳ್ಕೊಂಡ್ಬಿಡು. ಅರ್ಥ ಆಯ್ತಾ ನಾನು ಹೇಳುದು? ಈಗ ಒಬ್ರು ನಿನ್ ಮೇಲೆ ಸೀನಿಯರ್ ಇರ್ತಾರ, ಚಾ ಹೋಗಿ ಕೊಡ್ತಿ ಅವ್ರಿಗೆ, ಸರ್ಗೆ ಅವ್ರಿಗೆ ವಾಯ್ನ್ ಕೊಡಿದ್ರು, ಸರ್ ಇನ್ನೇನ್ ಕೊಡ್ರಿ, ನಾನ್ ಕಿವಿ ಮಾತು ಹೇಳ್ತೀನಿ, ಯಾರು ಹೇಳಂಗ್ಲಿ ಮಾತು. ಅರ್ಥ ಆಯ್ತಾ? ಯಾವ ರೀತಿ ನಾವು ಟ್ರೈನಿಂಗ್ ಹುಡುಗರಿಗೆ ಕೊಡ್ತಿದ್ದೀವಲ್ಲ ಆ ವಿಷಯ ನಾನು ಹೇಳ್ತೀನಿ, ಯಾವ ರೀತಿ ಇರ್ತದ ಅನ್ನೋದು. ಚಾ ಕುಡಿತಾರ, ಫಾರ್ ಎಕ್ಸಾಂಪಲ್ ಒಂದ ಹೇಳ್ತೀನಿ, ಸರ್ ಏನೋ ಒಂದು ಚಾ ಕುಡಿತೀರಿ ಸರ್, ಆರಾಮಿಲ್ಲ ಸರ್, ಆರಾಮಿಲ್ರಿ, ನೀವು ಊಟಕ್ಕೆ ಹೋಗ್ಬೇಡ್ರಿ, ನಾನು ಊಟ ತಂದು ಕೊಡ್ತೀನಿ ಸರ್ ನಿಮ್ಮ ಹತ್ತಾರ, ನೀವು ಹಂಗೆ ಇದು ಮಾಡ್ಬೇಡ್ರಿ. ನಿನ್ ಪಾಯಿಂಟ್ ಹೆಂಗ ನಾವು LKG UKG ಮಕ್ಕಳಿಗೆ ಇದು ಮಾಡ್ತಿರ್ತೀವಿ ಗೊತ್ತೈತಿ, ಸ್ಕೂಲಿಗೆ ಹಾಕ್ತಿವಲ್ಲ, ಸ್ಕೂಲಿಗೆ ಹಾಕಿದಾಗ ಒಂದು ಪ್ರೋಗ್ರೆಸ್ ಕಾರ್ಡ್ ಸ್ಟಾರ್ಟ್ ಮಾಡ್ತಾರ ಗೊತ್ತೈತಿ. ಅವನ ಫಸ್ಟ್ ಎಕ್ಸಾಮ್ ದಲ್ಲಿ ಎಷ್ಟು ತಗೊಂಡಾನು, A+, B+, C+, ಹಿಂಗಿರ್ತಾವ ಗೊತ್ತಾ, ನಿಮ್ ಪ್ರೋಗ್ರೆಸ್ ಕಾರ್ಡ್ ಸ್ಟಾರ್ಟ್ ಆಗತ್ತ ಅಲ್ಲಿ. ಅರ್ಥ ಆಯ್ತು ನಾ ಹೇಳಿದ್ದು? ನಿಮ್ದು ಸ್ಟಾರ್ಟ್ ಆಗತ್ತೆ. ಆ ವಿಷಯದಲ್ಲಿ ನಿಮ್ದು ಏನ್ ಮಾಡ್ತಾರೋ, ನೀ ನನ್ನ ಅಂಡರ್ದಲ್ಲಿ ನೀವು ವರ್ಕ್ ಮಾಡ್ತಿ ಅಂದ್ರೆ, ನಿನ್ನ ಬಿಹೇವಿಯರ್ ನಾನು ನೋಡಿದೆ ಅಂದ್ರೆ, ಇಲ್ಲಿ ಹುಡುಗ ಬೆಸ್ಟ್ ಅನ್ಸರ, ಏನ್ ಮೊನ್ನೆ ಇಂತ ಹುಡುಗ ಕಷ್ಟ, ಇಂತ ಸೀನಿಯರಿಗೆ ಕಷ್ಟ ಆದ್ರೂ ಅವ್ರ ಊಟ ಸಹಿತ ತಂದು ಕೊಟ್ರು, ಎಲ್ಲಾ ಹೆಲ್ಪ್ ಮಾಡಿದ್ರ ಅಲ್ಲೇ ಬೆಡ್ ಮೇಲೆ ಅಂತಂದ್ರೆ, ನೀನ್ ಅವಾಗ ಏನಾಗತ್ತೆ, ನಿಂದು ರೇಜ್ ಆಗಿರ್ತದ ಪಾಯಿಂಟ್. ಮುಂದೆ ರಿಕಮೆಂಡೇಶನ್ 3.5 ವರ್ಷದಾಗ ರಿಕಮೆಂಡೇಶನ್ ಹೋಗತ್ತೆ, 4 ವರ್ಷ ಬರೋದಿಲ್ಲ, ಮುಂಚಿತವಾಗಿ ರಿಕಮೆಂಡೇಶನ್ ಹೋಗತ್ತೆ ಅಂತ. ಆ ಹುಡುಗ ಹೆಂಗ ರೆಜಿಮೆಂಟ್ ದಿಂದ ನಾವು ಕಳಿಸ್ತೀವಿ, ಅವನು ನಾವು ಕಳಿಸ್ತೀವಿ, ಎಲ್ಲೇ ಮೇಲೆ ಆರ್ಮಿ ಹೆಡ್ ಕ್ವಾರ್ಟರ್ ದಿಲ್ಲಿ ಕಳಿಸ್ತೀವಿ. ಎಷ್ಟು ಹುಡುಗರು ಇಟ್ಕೊಂಡು, ಮೊದಲು ಎಷ್ಟಿತ್ತು, 75% ಮನಿ ಕಳಿಸ್ಬೇಕು, 25% ಮಾತ್ರ ಆರ್ಮಿಯಲ್ಲಿ ಇಟ್ಕೋಬೇಕು ಅನ್ನೋದಿತ್ತು. ಈಗ 6 ತಿಂಗಳ ಹಿಂದ್ಗಡೆ ಮತ್ತೊಂದು ಲೆಟರ್ ಬಂದಿದೆ, ಏನಂತ, 75% ಅಲ್ಲೇ ಇಟ್ಕೋಬೇಕು, 25% ಮನಿ ಕಳಿಸ್ಬೇಕಂತ. ಅರ್ಥ ಆಯ್ತು? 25% ಯಾರು ಬರ್ತಾರೋ, ಸೀನಿಯರ್ ನಮಗ ತೋರಿಸ್ತಿರ್ತಾರಲ್ಲ, ನೇರವಾಗಿ ಮಾತಾಡ್ತಾರೆ. ಅರ್ಥ ಆಯ್ತು? ಸೀನಿಯರ್ ಜೊತೆ ಉಲ್ಟಾ ಪಾಲ್ಟಾ ಮಾತಾಡೋದು, ದೊಡ್ಡವ್ರ ಜೊತೆ ಉಲ್ಟಾ ಪಾಲ್ಟಾ, ಅವಂದು 4 ವರ್ಷ ಸೀಮಿತ ಅಂತ ತಿಳ್ಕೊಂಡ್ ಬಿಡ್ದ ಅವನು. ಅರ್ಥ ಆಯ್ತು? ನೀನು ಯಾವತ್ತೂ 4 ವರ್ಷ ಅಂತ, ನನ್ನ ತೆಗ್ಗಿ ಗ್ರಾಮದ ಯುವಕರದಲ್ಲ, ನೀನು 25 ವರ್ಷ ಸರ್ವಿಸ್ ಮಾಡಿ ಬರ್ಬೇಕು ಅನ್ನೋದೇ ಆ ಸೋಮಲಿಂಗೇಶ್ವರ. ಇವನ್ ಯಾವತ್ತೂ ನೀವು ನೆನೆಸುತ್ತಾರೆ, ಸೋಮಲಿಂಗೇಶ್ ಅವನೇ ದೊಡ್ಡವನ, ಅವನಕ್ಕಿಂತ ದೊಡ್ಡವ್ರು ಯಾರು ಇಲ್ಲ. ಯಾವತ್ತೂ ನೀನು ಮನದಾಗಿಟ್ಟೆ ಅಂದ್ರೆ 25 ವರ್ಷ ಮಾಡಿ ಬರ್ತಿ ಅಂತ ಈ ವೇದಿಕೆ ಮೇಲೆ ನಾ ಹೇಳ್ತೇನೆ. ಏನ್ ಹೇಳ್ತೇನೆ ನಿಮಗೆ? ಈ ಹಳ್ಳಿಗಳಲ್ಲಿ ಮಾಡಿದ್ದಾರೆ. ನಮ್ಮ ತೆಗ್ಗಿ ಗ್ರಾಮದ ಎಲ್ಲ ಬಿಳಗಿ ತಾಲೂಕಿನಲ್ಲಿ ಎಲ್ಲರಿಗಿಂತ ಜಾಸ್ತಿ ಯಾರು ಸೆಲೆಕ್ಷನ್ ಆಗಿದ್ದಾರೆ ತೆಗ್ಗಿ ಗ್ರಾಮದ ಯುವಕರು. 8 ಜನ ತೆಗ್ಗಿ ಗ್ರಾಮದಲ್ಲಿ ಇವತ್ತಿಗೆ ಅಗ್ನಿವೀರಲ್ಲಿ ಸೆಲೆಕ್ಷನ್ ಆಗಿದ್ದಾರೆ. ಅದಕ್ಕೆ ಏನೋ ಅಡೆತಡೆ ಒಳಗೆ ನಮಗೂ ಟೈಮಿಗಾಗಿ ಅದು ಶಾರ್ಟ್ಕಟ್ನಾಗ ಮಾಡಿದ್ದೀವಿ. ದಯಮಾಡಿ ಗುರುವರಿಗೆ ಹಂಗೇನ ಅಲ್ಲನ್ನು ಬಯಸಿದೆ. ಅಖಿಲ ಕರ್ನಾಟಕ ಮಾಜಿ ಸೈನಿಕ ಸಂಘದ ಬಿಳಿಗಿ ಘಟಕದ ವತಿಯಿಂದ ಈ ಒಂದು ಅಗ್ನಿವೀರರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನ ಇಟ್ಕೊಂಡಿದ್ದಾರೆ. ದಯಮಾಡಿ ಅದೊಂದು ಕಾರ್ಯಕ್ರಮವನ್ನ ನೆರವೇರಿಸಬೇಕಂತೇಳಿ ಅಧ್ಯಕ್ಷರು ಕುಮಾರಸ್ವಾಮಿ ಹತ್ರ ಕೇಳ್ಕೊತಾ ಇದ್ದೀನಿ. ಧನ್ಯವಾದ. ದೇವನ್ನು ಮನಗಂಡ ಎಲ್ಲ ಗುರು ಹಿರಿಯರಿಗೆ ನನ್ನ ನಮಸ್ಕಾರಗಳು. ಎಲ್ಲ ಇವತ್ತಿನ ದಿನ ಎಲ್ಲ ತಾಯಂದಿರು ಮತ್ತು ತಂದೆಯರು ಎಲ್ಲರೂ ಸೇರಿ ನನಗೆ ಮತ್ತು ನನ್ನ ಸಹೋದರರಿಗೆ ಆರ್ಮಿಗೆ ಹೋಗಲು ಎಲ್ಲರಿಗೆ ಸಹಕರಿಸಿದ್ದಕ್ಕಾಗಿ ಮೊದಲನೇದಾಗಿ ಧನ್ಯವಾದಗಳು. ನಮ್ಮನ್ನು ಇಲ್ಲಿ ಕರೆಸಿ ಅತ್ಯಂತ ಹುರುಪಿನಿಂದ ನಮಗೆ ಸನ್ಮಾನ ಮಾಡಿ ಖುಷಿಗೊಳಿಸಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು.